ಹಲೋ ಸ್ನೇಹಿತರೆ, ಈಗ ತಾನೇ ಕೆ ಸಿ ರಿಸಲ್ಟ್ ಬಂದಿದೆ. 1ನೇ ತಾರೀಕು 6ನೇ ತಿಂಗಳ 2024. ಸೊ ಕೆ ಸಿ ರಿಸಲ್ಟ್ನ ಅನಲೈಸ್ ಮಾಡಿದ ನಂತರ ಒಂದು ಪ್ರಾಸೆಸ್ ಏನಿದೆ ಅಂತ ಕೇಳೋದಾದರೆ, ಒಂದು ಕೆ ಸಿ ರಿಸಲ್ಟ್ ನಂತರ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಬಿಡುವಂಥ ಮೊದಲನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಬಿಡ್ತಾರೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನೇನು ಒಂದು ಡಾಕ್ಯುಮೆಂಟ್ಸ್ ಬೇಕನ್ನೋ ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ. ಸೊ ಆ ಒಂದು ಶಾರ್ಟ್ ವಿಡಿಯೋನ ನೋಡ್ಕೊಳ್ಳಿ. ಹಾಗೆಯೇ ಡಾಕ್ಯುಮೆಂಟ್ಸ್ ಏನೇನು ಬೇಕು ಮತ್ತು ಅದು ಯಾವ ಥರ ನಡೆಸ್ತಾರೆ ಡಾಕ್ಯುಮೆಂಟ್ನ, ಮತ್ತು ಯಾವುದೇನೋ ಹೋಗಬೇಕು, ಟೈಮಿಂಗ್ ಏನಿರುತ್ತೆ, ಹಾಗೆಯೇ ಡಾಕ್ಯುಮೆಂಟ್ಸ್ ಬೇಕಾಗಿರೋಂಥ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಷ್ಟು ಬೇಕು, ಮತ್ತು ಜೆರಾಕ್ಸ್ ಎಷ್ಟು ಬೇಕು, ಮತ್ತು ಅದರಲ್ಲಿ ಅಟ್ಯಾಚ್ಡ್ ಏನೇನು ಬೇಕು ಎಲ್ಲ ಪೂರ್ತಿಯಾಗಿ ತಿಳಿಸಿದ್ದೀನಿ ಫ್ರೆಂಡ್ಸ್. ಕೆ ಸಿ ರಿಸಲ್ಟ್ ನಂತರ ಬರುವ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಅಟೆಂಡ್ ಮಾಡಬೇಕಾಗುತ್ತೆ ಪ್ರತಿಯೊಬ್ಬರು. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇಲ್ಲ ಅಂದರೆ ಸೀಟ್ ಅಲಾಟ್ಮೆಂಟ್ ಆಗಲ್ಲ ಫ್ರೆಂಡ್ಸ್. ಇದು ತುಂಬ ಮುಖ್ಯವಾದ ವಿಷಯ. ಓಕೆನಾ ಫ್ರೆಂಡ್ಸ್? ಕೆ ಸಿ ನಂತರ ಬರೋದು ಡಾಕ್ಯುಮೆಂಟ್ ವೆರಿಫಿಕೇಷನ್. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.